ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಪ್ರಜಾಸ್ವಾಮ್ಯ, ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನಮ್ಮ ಒಂದು ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ. ಒಳ್ಳೆ ಎಕ್ಸಸೈಸ್ ಅಲ್ವಾ? ಕೈಗೆ ನಾವು ಯಾಕೆ ಮುಂದೆ ಹಿಡಿದು ಚಾಚಿ ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಓದಿದ್ವಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಬಹುಶಃ ನಾವಿದನ್ನು ಓದುವಾಗ ಅವರು ನಮ್ಮ ಅಧಿಕಾರಿ ಮಿತ್ರರು ಇದನ್ನು ಹೇಳ್ಕೊಳ್ಳುವಾಗ ನಾವು ಬಹಳ ಶ್ರದ್ಧೆಯಿಂದ ಇದನ್ನ ನಮ್ಮ ಬಾಯಲ್ಲಿ ನಾವು ಉಚ್ಚಾರಣೆ ಮಾಡಿದ್ವಿ. ಅಂದರೆ ನಾವು ಇದಕ್ಕೆ ಬದ್ಧರಾಗಿರ್ತೀವಿ ಅಂತ ನಾವಿವತ್ತು ಪ್ರತಿಜ್ಞೆಯನ್ನ ಮಾಡಿದ್ದೇವೆ. ಹೌದಾ? ಹೌದು ಅನ್ನೋರು ಕೈ ಎತ್ತಿ. ಇಲ್ಲ ಅಂತಾನೆ ಎಲ್ಲ ಕೆಲವರು ಎತ್ತೇ ಇಲ್ಲ ಕೈನ. ಹೌದು, ಸಂವಿಧಾನವೇ ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ಬಹುದೊಡ್ಡ ಗ್ರಂಥ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಪ್ರಜಾಸ್ವಾಮ್ಯ, ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ನಮ್ಮ ಒಂದು ಸಂವಿಧಾನದ ಪೀಠಿಕೆಯನ್ನು ಓದಿದ್ವಿ. ಒಳ್ಳೆ ಎಕ್ಸಸೈಸ್ ಅಲ್ವಾ? ಕೈಗೆ ನಾವು ಯಾಕೆ ಮುಂದೆ ಹಿಡಿದು ಚಾಚಿ ಪ್ರತಿಜ್ಞೆ ಮಾಡೋ ರೀತಿಯಲ್ಲಿ ಓದಿದ್ವಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಬಹುಶಃ ನಾವಿದನ್ನು ಓದುವಾಗ ಅವರು ನಮ್ಮ ಅಧಿಕಾರಿ ಮಿತ್ರರು ಇದನ್ನು ಹೇಳ್ಕೊಳ್ಳುವಾಗ ನಾವು ಬಹಳ ಶ್ರದ್ಧೆಯಿಂದ ಇದನ್ನ ನಮ್ಮ ಬಾಯಲ್ಲಿ ನಾವು ಉಚ್ಚಾರಣೆ ಮಾಡಿದ್ವಿ. ಅಂದರೆ ನಾವು ಇದಕ್ಕೆ ಬದ್ಧರಾಗಿರ್ತೀವಿ ಅಂತ ನಾವಿವತ್ತು ಪ್ರತಿಜ್ಞೆಯನ್ನ ಮಾಡಿದ್ದೇವೆ. ಹೌದಾ? ಹೌದು.